ಅಹಿಂದ ಈಗ ಚದರದಂತೆ ಕಾಣ್ತಾ ಇದೆ. ಅಹಿಂದ ಇಂಟ್ಯಾಕ್ಟಾಗಿ ನಿಮ್ಮ ಜೊತೆ ಇತ್ತೋ ಇಲ್ವೋ ಅದು ಡಿಬೇಟ್ ಬೇರೆ. ಬಟ್ ನೀವು ಗಳಿಸಿರುವಂಥ ಬಹುಮತ ನೋಡಿದರೆ ಈ ಬಾರಿ ನಿಮಗೆ ಇಂಟ್ಯಾಕ್ಟಾಗಿ ನಿಮ್ಮ ಜೊತೆ ಬಂದಿತ್ತು. ಬಟ್ ಈಗ ನೀವು ವಕ್ತಾರರಾದ್ರಿಂದ ನೀವು ಮತ್ತು ಮುಸಲ್ಮಾನರಾದ್ರಿಂದ ನೀವು ಅದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಡೆಫಿನೆಟ್ಲಿ ಮುಸಲ್ಮಾನರು ಅಪ್ಸೆಟ್ ಆಗಿದ್ದಾರೆ. ಡೆಫಿನೆಟ್ಲಿ ಅಹಿಂದ ವರ್ಗಗಳು ಬೇರೆ ಬೇರೆ ವರ್ಗಗಳು ಅಪ್ಸೆಟ್ ಆಗಿದ್ದಾರೆ. ಬೇರೆ ಬೇರೆ ಪಕ್ಷಗಳು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಕಸರತ್ತು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಪಾರ್ಟಿ ರಿಯಾಲಿಟಿಯಿಂದ ದೂರ ಸರಿತಾ ಇದೆ, ಏನೂ ಆಗಿಲ್ಲ ಅಂತ. ಇದೇ ಆ್ಯಟಿಟ್ಯೂಡ್ ಮುಂದುವರೆದ್ರೆ ಮೇಡಮ್ ನಿಮ್ಮ ಜೊತೆ ಇರೋರು ನಿಮ್ಮ ಬೆನ್ನು ತೋರಿಸಿ ಓಡೋಗ್ತಾರೆ. ಹೇಳಿ. ಕಾಂಗ್ರೆಸ್ ಮೇಡಮ್ ಪ್ರತಿಯೊಂದು ಎಲ್ಲ ಸಮುದಾಯಗಳನ್ನು ಪ್ರಜಾಸತ್ತಾತ್ಮಕ ಮೌಲ್ಯಗಳೊಂದಿಗೆ, ಸರ್ವಧರ್ಮ ಸಮಭಾವದೊಂದಿಗೆ ಮತ್ತು ಜಾತ್ಯತೀತ ಮೌಲ್ಯಗಳೊಂದಿಗೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪಕ್ಷ. ಇಲ್ಲಿ ಯಾವ ರೀತಿಯ ಒಂದು ಅಪಮಾನ, ನೀವು ನಿಮ್ಮ ದೇಶಭಕ್ತಿ ತೋರಿಸಿ ನೀವು ರಾಷ್ಟ್ರಪ್ರೇಮಿಗಳಾಗಿರಬೇಕು, ನಾವು ಸರ್ಟಿಫಿಕೇಟ್ ಅಥಾರಿಟಿ ಇಟ್ಕೊಂಡಿಲ್ಲ, ಎಲ್ಲರನ್ನು ಅದು ತೃತೀಯ ಲಿಂಗಿ ಆಗಿರ್ಬೋದು, ಬುಡಕಟ್ಟು ಜನಾಂಗದ ಎಲ್ಲರನ್ನು ಒಳಗೊಂಡು ನಾವು ಮುಂದುವರ್ಕೊಂಡು ಹೋಗುವಂತಹ ಪಕ್ಷ. ಮತ್ತು ಇನ್ನೊಂದು ಅಬ್ಸರ್ವೇಷನ್ ನೀವು ಹೇಳಿದ್ರಿ, ನಾವು ಅದನ್ನು ಆ ಸತ್ಯಕ್ಕೆ ಮುಖಾಮುಖಿ ಆಗಬೇಕಾಗತ್ತೆ. ಯಾಕಂದರೆ ಕೆಲವೊಂದು ವರ್ಗಗಳು ಅಸಮಾಧಾನಗೊಂಡಿದೆ, ಖಂಡಿತವಾಗ್ಲೂ ಅದನ್ನು ನಾವು ವಿಮುಖರಾಗುವಂಥ ಪ್ರಶ್ನೆ ಇಲ್ಲ. ಸಮಾಧಾನ ಆಗಿದ್ರೆ ಸಮಾಧಾನ ಆಗೋಕ್ಕೆ ಏನು ಬೇಕು, ಮತ್ತು ಅಲ್ಲಿ ಏನು ದ್ರವೀಕರಣಗೊಂಡಿದ್ರೆ ಆ ಸಮುದಾಯಗಳು ಮತ್ತಷ್ಟು ಹರಳೀಕರಣಗೊಳಿಸೋಕ್ಕೆ ಏನು ಬೇಕು, ಅದಕ್ಕೆ ತಕ್ಕಂತಹ ಆ್ಯಕ್ಷನ್ಗಳನ್ನು ಕಾಂಗ್ರೆಸ್ ನಾಯಕತ್ವ ಖಂಡಿತವಾಗ್ಲೂ ತೆಗೆದುಕೊಳ್ಳುತ್ತೆ. ಮತ್ತಿನ್ನೊಂದು, ನಮ್ಮ ಒಂದು ವಿಚಾರಧಾರೆ, ಯೋಚನೆಗಳು, ತಾತ್ವಿಕತೆ ಮತ್ತು ಆ್ಯಕ್ಟ್ ಆ್ಯಂಡ್ ಇಂಪ್ಲಿಮೆಂಟೇಷನಲ್ಲಿ ನಮಗೆ ಅಲ್ಲಿ ವೈರುಧ್ಯತೆ ಇಲ್ಲ. ಯಾಕಂದ್ರೆ ಒಂಥರ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹಸಿರು ಮರಗಳು ಹೇಗೆ ಬೆಳೀತದೆ, ಮೇಡಮ್ ಹೇಳ್ತೀನಿ ಮೇಡಮ್, ವೈರುಧ್ಯ ಇಲ್ಲ, ಇರೋದಕ್ಕೆ ಇವತ್ತು ಈ ಡಿಸ್ಕಷನ್ ನಾವು ಮಾಡ್ತಾ ಇರೋದು. ಸೊ ಇದನ್ನು ನೀವು ಈ ಸತ್ಯದಿಂದ ನೀವು ವಿಮುಖರಾದ್ರೆ ಲಾಸ್ ನಿಮ್ಗೆ ಮೇಡಮ್. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂದ್ರೆ ಅದು ವೈರುಧ್ಯ ಅನ್ಬೋದು. ಅದಿರುವಂತದ್ದು ಬಿಜೆಪಿ ಅಂಡ್ ಟೀಮ್ ನಲ್ಲಿ. ಯಾಕಂದ್ರೆ ಹೇಳಿದ್ರೆ ಅವರ ಒಂದು ಐಡಿಯಾಲಜಿ ಮಾಡಿದ್ರೆ ಅದು ಅಲ್ಟ್ ಆಗಲ್ಲ. ನಾವು ಅತಿ ಹೆಚ್ಚು ಪ್ರೀತಿಸುವವರು ಹಾಲ್ಟ್ ಮಾಡಿದ್ರೆ ಹಾಲ್ಟ್ ಆಗೋದು. ಅದರಿಂದ ಆಗೋ ಡ್ಯಾಮೇಜ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ನೀವು ಏನೂ ಮಾಡ್ತಾ ಇಲ್ಲ. 600 ಕೋಟಿ ಕ್ರಿಯಾ ಯೋಜನೆಗೆ ಇವತ್ತು ಸೈನ್ ಆಗಿದೆ ಮೇಡಮ್. ಮೇಡಮ್ ಇದೇನ್ ಮೇಡಮ್ ಯಾವ ತರ ಮಾತಾಡ್ತಾ ಇದ್ದೀರಾ? ಅವ್ರು ಹೇಳ್ದಾಗ ನನಗ್ ನಗು ಬಂತು. ಬಟ್ ಅವ್ರಿಗಿಂತ ನೀವು ತುಂಬಾ ನಗೆಪಾಟಿಲ್ನ ವಿಷಯ ಹೇಳ್ತಾ ಇದ್ದೀರಾ. ಟಿಕೆಟ್ ಕೊಟ್ಟಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿ ಒಂದು ಟಿಕೆಟ್ ಕೊಟ್ಟಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಿ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡು ಮೌಲ್ವಿಗಳೆಲ್ಲ ಬೀದಿಗೆ ಬಂದು ನಾವು ಬೇರೆ ಪಾರ್ಟಿಯನ್ನೇ ಕಟ್ಬಿಡ್ತೀವಿ ಅಂತ ಹೇಳಿದ್ಮೇಲೆ 900 ಕೋಟಿ ಬಿಸ್ಕೆಟ್ ಬಿಟ್ಬಿಟ್ಟು ಏನ್ ಮುಸಲ್ಮಾನ ಸಮುದಾಯ ಅಂತಂದ್ರೆ ಮುಸಲ್ಮಾನ ಸಮುದಾಯ ಅಂದ್ರೆ ಹಿಂಗ್ ಬಿಸ್ಕೆಟ್ ಬಿಸಾಕ್ಬಿಟ್ಟು ಅವ್ರನ್ನ ಮೇಡಮ್ ಒಂದು ಇಶ್ಯೂ ಬಂದ ಕೂಡಲೇ ಎಂಟೈರ್ ಒಂದು ಕಡೆ ಬಿಜೆಪಿ ಅವರು ಹೇಳ್ತಾರೆ ಇವ್ರದ್ದು ಬ್ರದರ್ಸ್ ಬಜೆಟ್, ಅಲ್ಪಸಂಖ್ಯಾತರ ಬಜೆಟ್ ಅಂತ ಹೇಳ್ತಾರೆ. ದಿಲೀಪ್ ಅವರೇ ಮಾತಾಡ್ಬೇಡಿ, ಬಿಜೆಪಿ ಅಂದ ತಕ್ಷಣ ನೀವೇನ್ ಮಾತಾಡ್ಬೇಕು, ಟೈಮ್ ಕಿಲ್ ಮಾಡಬೇಡಿ ಮೇಡಮ್. ಆತ್ಮಗೌರವ ಅಂದ್ರೆ ಡೂ ಯು ಥಿಂಕ್ ಮುಸಲ್ಮಾನರಿಗೆ ಒಂದು ಆತ್ಮ ಗೌರವ ಇಲ್ವಾ? ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ಇದೆಯಾ ಇಲ್ವಾ ಮೇಡಮ್? 900 ಕೋಟಿ ಕ್ರಿಯಾ ಯೋಜನೆ ರೂಪಿಸಿದ ತಕ್ಷಣ ಮಾಡಿದ ಅವಮಾನನ ಮುಖ ಒರೆಸ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದಕ್ಕೆ ಮುಸಲ್ಮಾನರಿಗೆ ಆತ್ಮಗೌರವ ಇಲ್ವೇನ್ರಿ? ಬೇರೆ ಏನ್ ಆಕ್ಷನ್ ತಗೊಳ್ತಾ ಇದೀರ ಅಂದ್ರೆ ಒಂದು ಉದಾಹರಣೆ. ಆಕ್ಷನ್ ಅದಲ್ಲ ಮೇಡಮ್. ಈ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದಾರೆ ನೋಡಿ, ಅಪ್ಸೆಟ್ ಆಗಿದ್ದಾರೆ. ನಾವೊಂದು ಅಹಿಂದ ಸಮಾವೇಶ ಮಾಡೋಣ, ಮಾಡಿರುವಂತಹ ಕ್ರಮವನ್ನು ವಾಪಸ್ ತಗೊಳ್ಳೋಣ ಅಂತ. ಸೊ ಮಾಡಿರೋ ಕ್ರಮವನ್ನ ವಾಪಸ್ ತಗೋಬೇಕು. 1 2 ಈಗ ಸುಮ್ಮನೆ ಯಾವಾಗ ಬೇಕಾ ಆವಾಗ ದಲಿತ ಸಿಎಂ ಅಂತ ಬಾಣ ಬಿಡೋದಲ್ಲ. ಮುಂದೆ ಪಾರ್ಟಿ ಅಧ್ಯಕ್ಷರು ಬರಬೇಕು ಮತ್ತು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಕೂಡ ತಾವು ಘೋಷಣೆ ಮಾಡಬೇಕು. ಇದೆಲ್ಲದರದಲ್ಲಿ ಅಹಿಂದಕ್ಕೆ ನೀವು ಅತಿ ಹೆಚ್ಚು ಮನ್ನಣೆ ಕೊಟ್ಟರೆ ಆವಾಗ ನಿಮ್ಮನ್ನು ಶಬ್ಬಾಸ್ ಅಂತಾರೆ. ಈಗ ಬಾಯಿ ಮಾತಿಗೆ ಮಾತಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಎಸ್, ಕೇವಲ ಭಾಷಣಗಳಲ್ಲಿ ನಾವು ಅಹಿಂದ ವರ್ಗವನ್ನು ಮೇಲ್ ತರ್ತೀವಿ ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ಬಿಟ್ಟು ಆ ವರ್ಗಗಳಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ
ಮೇಲಿರ್ತಿರ್ತಕ್ಕಂಥ ತಳಮಟ್ಟದಿಂದ ಮೇಲಿಗೆ ತಂದಿರತಕ್ಕಂಥ ಸಾಧನೆ ಇರ್ತಕ್ಕಂಥದ್ದು ಯಾರಾದ್ರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಸಾಬೀತು ಮಾಡಿ ತೋರಿಸಿದ್ದೀವಿ. ಕೆಲವು ನಾಯಕರು ಅವ್ರ ಸ್ವಾರ್ಥಕ್ಕಾಗಿ ಎಲ್ಲೋ ನಾವು ಅಹಿಂದ ಹೆಸರು ಹೇಳ್ಕೊಂಡು ಹೊರಗಡೆ ಹೋಗಿರ್ಬೋದು. ನಮ್ಮದು ಫ್ಯಾಕ್ಟ್ರಿ ಅಂತ ಅಹಿಂದ ನಾಯಕರನ್ನ 100 ಜನನ ಮುನ್ನೆಲೆ ಇರ್ಬೇಕು ನೀವು. ಅಂತ ಒಂದು ನಾಯಕರುಗಳನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಶ್ರೀಮಾನ್ ದೇವೇಗೌಡರಿಗೆ ಕುಮಾರಣ್ಣನಿಗಿದೆ. ಅದು ಯಾವ ರೀತಿ ಅಂತಂದ್ರೆ ಆ ವರ್ಗಗಳಿಗೆ ನಾವು ತಳಮಟ್ಟದಿಂದ ಮೇಲೆತ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಿದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಆ ವರ್ಗಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಕೆಲವು ನಾಯಕರು ಹೋದ ಕೂಡಲೇ ಆ ವರ್ಗಗಳು ನಮ್ಮಿಂದ ಬಿಟ್ಟೋಗಿದೆ ಅಂತಕ್ಕಂಥ ಪ್ರಶ್ನೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆ ವರ್ಗಗಳಿಗೆ ನಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಎಲ್ಲಾ ರೀತಿ ಕೆಲಸಗಳನ್ನು ನಿರ್ಭಯವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟ. ಸಾಮಾಜಿಕ ನ್ಯಾಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲ್ಲ, ಅವ್ರನ್ನ ಮೇಲಕ್ಕೆತ್ತಲ್ಲ ಅನ್ನೋದು ಯಾರ ಕಂಪ್ಲೇಂಟು ಅಲ್ಲ. ಬೇಸಿಕಲಿ ಸಾಮಾಜಿಕ ನ್ಯಾಯ ಸಮಾಜವಾದಿ ಅಂತ ಅಂದು ನೀವು ಯಾರ್ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಆ ವಿಚಾರದಲ್ಲಿ ಕೆಲ ಸಮುದಾಯಗಳು ಅಪ್ಸೆಟ್ ಆಗಿದ್ದಾವೆ. ಮೇಡಮ್ ಒಂದು ನೋಡಿ, ಇದು ನೀವು ಅಪ್ಸೆಟ್, ದಟ್ ಇಸ್ ದಿ ಹಾರ್ಡ್ ರಿಯಾಲಿಟಿ. ನಾನು ಅದನ್ನ ಮುಚ್ಚಿಡಬಹುದು, ಅದನ್ನ ಹೇಳ್ದೇ ಇರಬಹುದು, ಬಟ್ ದಟ್ ಇಸ್ ದಿ ಹಾರ್ಡ್ ರಿಯಾಲಿಟಿ. ಸೊ ನಿಮಗಿರುವಂತಹ ಅನಾನುಕೂಲತೆಗಳು, ನಿಮಗಿರುವಂತಹ ಕೆಲವೊಂದು ಏನ್ ಹೇಳ್ತೀರಿ ಇಲ್ಲ ಅಲ್ಲಿಗೆ ಬರ್ತಾ ಕೆಲವೊಂದು ಡ್ರಾಬ್ಯಾಕ್ಸ್ ಅವು ಇವು ಅಂದ್ರೆ ನೀವು ಕೆಲವ್ರ ಜೊತೆ ಇವಾಗ ಫ್ರೆಂಡ್ಶಿಪ್ ಮಾಡಿದಿರಿ. ಮೇಡಮ್ ಒಂದು ನಿಮಿಷ, ಹತ್ತತ್ರ ಎಲೆಕ್ಷನ್ ಇರುವಾಗ ಸರಿಯಾದ ನಿರ್ಧಾರ ತಗೊಳ್ಳಿ. ಅದಕ್ಕೆ ಅದು ಉತ್ತಮ. ಬ್ರದರ್ ಒಂದು ನಿಮಿಷ ಮೇಡಮ್, ಇಡೀ ಡಿಬೇಟ್ ಅಲ್ಲಿ ಅತ್ಯುತ್ತಮ ಅಂತ ಪ್ರಶ್ನೆ ನೀವು ಕೇಳಿದ್ದೀರಾ. ನಿಮ್ಮ ಭಾವನೆಗಳು ಸ್ಪಷ್ಟವಾಗಿದೆ. ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾರಿಗೂ ಕೂಡ ಸಂಪೂರ್ಣವಾದಂಥ ಬಹುಮತ ಬಂದಿರಲಿಲ್ಲ. ಯಾವ ಸಮ್ಮಿಶ್ರ ಸರ್ಕಾರಗಳು ಇತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಸಮಾನ ಮನಸ್ಕರು ಅಂತ ಯಾರು ಹೋದ್ವಿ, ನಮಗೆ ಯಾವ ರೀತಿ ಬೆನ್ನು ಚೂರಿ ಇದೇ ಮುಖ್ಯಮಂತ್ರಿಗಳು 100 ದಿನನೇ ಇದಕ್ಕೆ ಆಯಸ್ಸು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಇದೇ ಸಿದ್ದರಾಮಯ್ಯನವರೇನೆ. ಇವರಿಗೆ ಯಾವತ್ತು ನಾವು ಜನಪರವಾಗಿ ಕೆಲಸ ಮಾಡ್ತೀವೋ ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇವತ್ತು ಅವ್ರು ನಡೆಯಲ್ಲ. ಆದ್ರೂ ಕೂಡ ನಾವು ಬಿಜೆಪಿ ಜೊತೆ ಹೋದಂಥ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ನಾವೆಲ್ಲೂ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥದ್ದು ಸತ್ಯ ಸತ್ಯ ಸತ್ಯ. ಮುಂದಿನ ದಿನಗಳೆಲ್ಲ ಸಮಾಜ ನಾವು ಎತ್ತಿಡಿತೀವಿ ಅಂತಕ್ಕಂಥ ಸ್ಪಷ್ಟ. 100 ದಿನ ಉಳಿಯಲ್ಲ ಅಂತ ಸಿದ್ದರಾಮಯ್ಯ ದೊಡ್ಡ ವಿಲನು. ಹೌದು, ಶಾಸಕರನ್ನ ಹೈಜಾಕ್ ಮಾಡಿ ಬಾಂಬೆ ಕಳಿಸಿ 1 ತಿಂಗಳು ಅವ್ರನ್ನ ಮೇಂಟೈನ್ ಮಾಡಿ ರಾಜೀನಾಮೆ ಕೊಡಿಸಿ ನೀವು ಯಾವ ರೀತಿ ಒಳಸಂಚು ಮಾಡಿದ್ರಿ ಅಂತಕ್ಕಂಥದ್ದನ್ನು ಕೂಡ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಅಹಿಂದ ಯಾರಪ್ಪನ ಮನೆ ಸೊತ್ತು ಅಲ್ಲ. ಆದರೆ ಅಹಿಂದ ವಿಚಾರ ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂತಂದರೆ, ಯಾವುದಾದ್ರೂ ಒಬ್ಬ ನಾಯಕನ ಸೀಟ್ ಅಲ್ಲಾಡಿದಾಗ, ಯಾವುದಾದರೂ ಪಕ್ಷಕ್ಕೆ ಏನಾದರೂ ತೊಂದರೆ ಆದಾಗ, ಬಟ್ ತನ್ನ ಹಕ್ಕುಗಳು, ತನ್ನ ಒಂದು ಸಮುದಾಯದ ಪರವಾಗಿ ಅಹಿಂದ ಸಂಘಟನೆಗಳು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಸೋಂಕಿಲ್ಲದೆ ನಿಂತಿದ್ದು ನಾನಂತೂ ನೋಡಿಲ್ಲ. ಅಹಿಂದ ಕೇವಲ ಒಂದು ರಾಜಕೀಯ ಅಸ್ತ್ರವಾಗಿದೆ ಮಾತ್ರ ಈ ರಾಜ್ಯದಲ್ಲಿ. That is very sad part.